ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆಲ್ರೆಡಿ ನಿಮಗೆ ಕೆಲವು ವೀಡಿಯೋಸಲ್ಲಿ ಹೇಳೇ ಇದ್ದೆ, ಮಾರ್ನಿಂಗ್ 3:30ಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಓದ್ಕೊಳ್ಳೋದು. ಸೊ ಆ ಟೈಮಲ್ಲಿ ಲಾಸ್ಟ್ ನೈಟು ಡಿಸೈಡ್ ಮಾಡಿರಲಿಲ್ಲ ಏನು ಓದ್ಕೋಬೇಕು ಅಂತ. ಸೊ ದಟ್ ಇವತ್ತೇನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಚಾಪ್ಟರ್ ವೈಸ್ ಆಗ್ಬೋದು ಅಥವಾ ಏನಾದ್ರು ರಿವಿಷನ್ಸ್ ಇದ್ದರೆ ರಿವಿಷನ್ನು, ಆ ರೀತಿ ನಾನು ನೋಟ್ ಮಾಡ್ಕೊತಾ ಇದ್ದೀನಿ. ನಾನು ಎವ್ರಿಡೇ ಸ್ಟಡಿ ಸೆಷನ್ಸ್ ಅಂತ ಸ್ಟಾರ್ಟ್ ಮಾಡೋದು 3:30ಇಂದ 7ವರೆಗೂ ಹಂಗೆ ಓದ್ಕೊತೀನಿ. ಆಮೇಲೆ ನನ್ನ ಮಗಳು ಮಾನ್ವಿ ರೆಡಿ ಮಾಡೋದು, ಸ್ಕೂಲಿಗೆ ಹೋಗೋದು, ಮತ್ತು ತಿಂಡಿ ಅಡುಗೆ ಕೆಲಸ ಎಲ್ಲ ಇರುತ್ತೆ. ಸೊ 7 to 9 ಅದನ್ನೆಲ್ಲ ಮಾಡ್ಕೊತೀನಿ. ಅಂದರೆ ಮಧ್ಯಾಹ್ನಕ್ಕೆ ಏನು ಊಟ ಬೇಕು, ಊಟ ಪ್ರಿಪೇರ್ ಮಾಡ್ಕೊಳ್ಳೋದು, ಜೊತೆಗೆ ಟಿಫನ್ ಎಲ್ಲ ಮಾಡೋದು. ಸೊ ಈ ರೀತಿ ಕೆಲಸಗಳು, ಮನೇಲಿ ಏನಾದರೂ ಇದ್ದರೆ ಕೆಲಸ ಆ ಟೈಪು. ಬೇರೆ ಟೈಮು ನನಗೆ ಸಿಗ್ತಿಲ್ಲ. ಸೊ ಮಾರ್ನಿಂಗೇ ಓದ್ಕೊತಾ ಇದ್ದೀನಿ. ಅದ್ರ ಹಿಂದಿನ ದಿನವೇ ಡಿಸೈಡ್ ಮಾಡ್ಕೊತೀನಿ ಏನು ಓದ್ಕೋಬೇಕು ಆ್ಯಂಡ್ ಇವತ್ತು ಪ್ಲ್ಯಾನ್ಸ್ ಏನು ಅಂತ. ಬಟ್ ಸ್ವಲ್ಪ ಬಿಸ್ನೆಸ್ಸು ಆ್ಯಂಡ್ ಮಗಳ ಕೆಲಸ ಅದು ಇದು ಎಲ್ಲ ಮಿಕ್ಸ್ ಆಗುತ್ತಲ್ಲ. ಸೊ ಕೆಲವು ಸರಿ ಟೈಮ್ ಆಗೋಲ್ಲ. ಎಷ್ಟು ಸಾಧ್ಯನೋ, ಎಷ್ಟು ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನಾನು ಇವೆಲ್ಲ ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತಿಂದ ನೆಕ್ಸ್ಟ್ 15 ಡೇಸ್ವರೆಗೂ ನಾನು ಪಾಲಿಟಿ ಅಂದರೆ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಸೊ ಅದನ್ನು ಓದ್ಕೋಬೇಕು ಅಂತ. VA ಇಂದ ಹಿಡಿದು KS ಆ ಥರ ಪ್ರಿಪ್ರೇಷನ್ ಅನ್ನೋ ರೀತಿ ನನ್ನ ಪ್ಲ್ಯಾನು. ಒಂದೊಂದು ಸರಿ ಒಂದೊಂದು ಸಬ್ಜೆಕ್ಟ್ ಓದೋದು ಬೇಡ ಒಂದೊಂದು ಎಕ್ಸಾಮ್ಗೆ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸು ಸಿಗ್ತಿದೆ, ನೋಟಿಫಿಕೇಷನ್ಸ್ ಜಾಸ್ತಿ ಇರೋದ್ರಿಂದ. ಮತ್ತು ಅದು ಇನ್ನೊಂದು ಎಕ್ಸಾಮ್ಗೆ ಇದು ನೋಡೋಣ, ನೆಕ್ಸ್ಟ್ ಎಕ್ಸಾಮ್ಗೆ ಅದು ನೋಡೋಣ ಅನ್ನೋ ಕನ್ಫ್ಯೂಷನ್ ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡ್ರೆ ಸ್ವಲ್ಪ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಕಷ್ಟ, ಮತ್ತು ಈ ನೋಟಿಫಿಕೇಷನ್ಸ್ ಮಿಸ್ ಆಗ್ತೀನೇನೋ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ 15 ಡೇಸು ಪಾಲಿಟಿ ಓದೋಣ ಅಂತ. ಎವ್ರಿಥಿಂಗ್ ಫ್ರಮ್ ಏನು ಪೌರತ್ವ ಇದೆಲ್ಲ ಬರುತ್ತಲ್ಲ, ಅಲ್ಲಿಂದನೂ ಬೇಸಿಕ್ ಸ್ಟ್ರಕ್ಚರ್ಸ್ ಇದು ಲಕ್ಷಣಗಳೆಲ್ಲ ಕೊಟ್ಟಿದ್ದಾರಲ್ಲ, ಅಲ್ಲಿಂದನೂ ಕೂಡ ಲಾಸ್ಟ್ ಚಾಪ್ಟರ್ವರೆಗೂ ನೀಟಾಗಿ ನೋಡ್ಕೊಳ್ಳೋಣ ಅಂತ. ಆಲ್ರೆಡಿ ಇದನ್ನು ಸುಮಾರು ಸಲ ಓದಿದ್ದೀನಿ ನಾನು. ಬಟ್ ಏನೇ ಓದಿದ್ರು ನಾವು ಎಕ್ಸಾಮ್ ಹಿಂದೆ ಎಷ್ಟು ಓದ್ತೀವಿ, ಏನು ಮಾಡ್ತೀವಿ, ಆ ಟೈಮಲ್ಲಿ ಎಷ್ಟು ಕಾನ್ಸಂಟ್ರೇಟೆಡ್ ಆಗಿರ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಮುಂಚೆ ಎಷ್ಟು ಓದಿದ್ರೂ ನಾವು ಆ ಟೈಮಲ್ಲಿ ನೆನಪು ಬರಬೇಕು ನಮಗೆ. ಆ್ಯಂಡ್ ಬಿಫೋರ್ ಎಕ್ಸಾಮ್ಸು ಸ್ಟಡೀಸು ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಅಂದರೆ ನಾವು ಯಾವಾಗೋ ಓದಿರ್ತೀವಿ, ಬಟ್ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ, ಎಲ್ಲನೂ ಓಕೆ, ನೆನಪಿರುತ್ತೆ ನಮಗೆ. ಅಷ್ಟು ತೀರ ಏನು ಮರ್ತೋಗಲ್ಲ ಅಲ್ವಾ ಸಬ್ಜೆಕ್ಟ್ಸು. ನೆನಪು ಇದ್ದರೂ ಕೂಡ ನೆಕ್ಸ್ಟು ಎಕ್ಸಾಮ್ಸ್ ಬರೀಬೇಕಾದ್ರೆ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ ನಮಗೆ. ಬಿಫೋರ್ ಒಂದು 2 to 3 ಮಂತ್ಸು ಸ್ವಲ್ಪ ಸ್ಟ್ರಾಂಗ್ ಪ್ರಿಪ್ರೇಷನ್ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಗ್ರಿಪ್ ಇರುತ್ತೆ. ಆ್ಯಂಡ್ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಎಕ್ಸಾಮ್ಸ್ನ ಫೇಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಬ್ಜೆಕ್ಟ್ ವೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಈ ರೈಟ್ ನಾವು 15 ಡೇಸು ಪಾಲಿಟಿ ಓದೋಣ ಅಂತ ಹೇಳಿ. ಈಗ ಮೋಸ್ಟ್ ಆಫ್ ದ ಎಕ್ಸಾಮ್ಸು KE ನಡೆಸ್ತಿರೋದ್ರಿಂದ KEಯಲ್ಲಿ ಆಲ್ಮೋಸ್ಟು ಪಾಲಿಟಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ. ಪಾಲಿಟಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಆ್ಯಂಡ್ ಸೈನ್ಸು, ಇವು 4 ಕೋರ್ ಸಬ್ಜೆಕ್ಟ್ಸ್ ಅನ್ನೋದು ನನ್ನ ಅನಾಲಿಸಿಸು. ಅಂದರೆ ಬೇರೆ ಕ್ವೆಶನ್ ಪೇಪರ್ಸು ನೋಡಿದಾಗ ಇದರಲ್ಲಿ ತುಂಬ ಕವರ್ ಮಾಡಿದ್ದಾರೆ ಅನ್ನೋದು ನನಗನ್ಸಿದ್ದು. ಸೊ ಸ್ವಲ್ಪ ಈಗ 60% 70% ಇದರಲ್ಲೇ ಕವರ್ ಆಗುತ್ತೆ ಅಂದರೆ ಆ ಪೋರ್ಷನ್ಸು ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋದು ಒಳ್ಳೆಯದು. ಸೊ ಆದ್ದರಿಂದ ನಾನು ಇದನ್ನು ಸ್ಟಾರ್ಟಿಂಗ್ ತೊಗೊಂಡೆ ನನ್ನ ಸಬ್ಜೆಕ್ಟು. ರೀಸೆಂಟ್ಲಿ KEಯಿಂದ ಆಗಿರೋ ಎಕ್ಸಾಮ್ಸ್ ನೋಡಿದ್ರೆ ನನಗೆ ಈ ಥರ ಅನ್ನಿಸ್ತು. ಸೊ ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಈ 15 ಡೇಸು ನಾನು ಕಾನ್ಸಂಟ್ರೇಟೆಡ್ ಆಗಿ ಫುಲ್ ಇದನ್ನು ಮುಗಿಸ್ಬೇಕು ಅಂತ. ನೆಕ್ಸ್ಟ್ ಯಾವ ಸಬ್ಜೆಕ್ಟು ಅಂತ ನೋಡಬೇಕು. ಸೊ ನೀವು ನಂತರನೇ ಓದ್ತಿದ್ರೆ ದಯವಿಟ್ಟು ನನ್ನ ಕಮೆಂಟಲ್ಲಿ ಶೇರ್ ಮಾಡಿ, ನೀವು ಯಾವ ಸಬ್ಜೆಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ ಆ್ಯಂಡ್ ಯಾವ ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದೀರಾ ಅಂತ ಹೇಳಿ. ಎವ್ರಿ ಡೇ ನಾವು ಕಾನ್ಸಂಟ್ರೇಟೆಡ್ ಆಗೇ ಓದ್ತೀವಿ. ನಾನು ಫುಲ್ ಯಾವಾಗ್ಲೂ 3:30 to 7 ಓದ್ತೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಮ್ಯಾಕ್ಸಿಮಮ್ ಇದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಈ ಟೈಮ್ ಬಿಟ್ಟರೆ ಬೇರೆ ಅವಕಾಶ ಸಿಗ್ತಿಲ್ಲ. ಆಮೇಲೆ ಮಾನ್ವಿ ಸ್ಕೂಲ್ಗೆ ಹೋದ್ಮೇಲೆ 10 to 1 o'clock ಹಂಗೆ ಸಿಗುತ್ತೆ. ಅಂದರೆ 9 to 1 ಮಾನ್ವಿ ಸ್ಕೂಲ್ ಟೈಮಿಂಗ್ಸು, 10 to 1 o'clock ಹಂಗೆ ಸಿಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಏನಾದ್ರು ಕೆಲಸಗಳಿದ್ರೆ ಅದು ನನಗೆ ಒಂಥರ ಭಯ ಆಗುತ್ತೆ. ಅಂದರೆ ಕ್ಯಾರಿ ಮಾಡಿರೋ ಡೇಯಲ್ಲಿ ಅಂದರೆ ಟಾರ್ಗೆಟ್ಸ್ನ ಮತ್ತೆ ಕಂಪ್ಲೀಟ್ ಮಾಡಲ್ವೇನೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗೇ ಮುಗಿಸ್ಬಿಟ್ರೆ ಅದೊಂದು ಸ್ವಲ್ಪ ಸಮಾಧಾನ, ಅಟ್ಲೀಸ್ಟ್ ಆಫ್ ಆದರೂ ಮುಗಿದ್ರೆ ಮತ್ತೆ 10 to 1 ಟೈಮ್ ಸಿಕ್ಕಿದಾಗ ಮತ್ತೆ ಏನಾದ್ರು ಪೆಂಡಿಂಗ್ ಇದ್ದರೆ ಅಥವಾ ನೈಟು ಏನೋ ಒಂದು ಮಾಡಿ ಅಡ್ಜಸ್ಟ್ ಮಾಡಿ ಓದ್ಕೊಬಿಡ್ಬೋದು ಅಂತ. ಬಟ್ ಮಾರ್ನಿಂಗೇ 3 to 4 hours ನಾನು ಓದಲಿಲ್ಲ ಅಂದರೆ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ, ಮತ್ತು ಇದನ್ನೆಲ್ಲ ಕವರ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ರೀತಿ ಆಗ್ಬಿಡುತ್ತೆ ನನಗೆ. ಸೊ ಆದ್ರಿಂದನೇ ಸ್ವಲ್ಪ ಮ್ಯಾಕ್ಸಿಮಮ್ ಆ ಟೈಮ್ಗೆ ಎದ್ದೊಳಕ್ಕೆ ಟ್ರೈ ಮಾಡ್ತೀನಿ.
ಅದರಲ್ಲೂ ಇವತ್ತು ನಮ್ಮ ತಂಗಿ ಮನೆಗೆ ಊಟಕ್ಕೆ ಅಂತ ಹೋಗಿದ್ವಿ. ಅಂದರೆ ಅವ್ರು ಲಂಚಿಗೆ ಇನ್ವೈಟ್ ಮಾಡಿದ್ರು, ಹೋಗಿದ್ವಿ, ಎಲ್ಲರೂ ಹೋಗಿದ್ವಿ. ಸೊ ಅಲ್ಲಿ ಸ್ವಲ್ಪ ಟೈಮ್ ಕಿಲ್ ಆಗುತ್ತೆ ಅನ್ನೋದು ಗೊತ್ತಿತ್ತು ನನಗೆ ಮುಂಚೆನೇ. ಸೊ ಪ್ಲ್ಯಾಂಡಾಗಿ ಸ್ವಲ್ಪ ಬೇಗ ಇವತ್ತು ಏನೇನು ಮುಗಿಸ್ಬೇಕು, ಏನೇನು ಟಾರ್ಗೆಟ್ಸ್ ಇದೆ ಅವನ್ನೆಲ್ಲ ಸ್ವಲ್ಪ ಬೇಗ ಮುಗಿಸ್ಲಿಕ್ಕೆ ಟ್ರೈ ಮಾಡಿದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ರಿಟರ್ನ್ ಆದ್ವಿ. ಬೇಗ ಅಂದರೆ ಏನಿಲ್ಲ, 7 ಹಂಗೆ ಆಯಿತು ಮನೆ. 8 ಏನೋ ಆಯಿತು ಮನೆಗೆ ಬರೋದು. ಸೊ ಮತ್ತು ನೈಟ್ ಏನೋ ಓದೋಕ್ಕಾಗಲಿಲ್ಲ, ನನಗೆ ಓದಲಿಲ್ಲ. ಅಂದರೆ ಊಟ ಎಲ್ಲ ಹೆವಿಯಾಗಿ ಮಾಡಿಬಿಟ್ಟಿದ್ವಿ. ಅಂದರೆ ಅವಳಿಗೆ ವೀಕ್ ಆಫ್ ಸಿಗೋದು ಸ್ವಲ್ಪ 10 ಡೇಸ್ಗೊಂದ್ಸರಿ ವೀಕ್ ಆಫ್ ಸಿಗುತ್ತೆ. ಸೊ ಆ ಟೈಮಲ್ಲಿ ಸಿಗ್ತೀವಿ, ಇಲ್ಲ ಅವರೇ ನಮ್ಮ ಮನೆಗೆ ಬರ್ತಾರೆ, ಇಲ್ಲ ನಾವೇ ಅವ್ರ ಮನೆಗೆ ಹೋಗ್ತೀವಿ. ಸೊ ಆದ್ದರಿಂದ ಟೈಮ್ ಸ್ಪೆಂಡ್ ಮಾಡ್ಬೋದು, ಕ್ವಾಲಿಟಿ ಟೈಮು ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಮತ್ತೆ ನಾಳೆ ನಾನು ಏನು ಓದ್ಕೊತೀನಿ, ಏನು ನನ್ನ ಟಾರ್ಗೆಟ್ಸ್ ಏನು ಅಂತ ಎಲ್ಲ ಶೇರ್ ಮಾಡ್ತೀನಿ. ಸೊ ದಟ್ ನಿಮ್ಗೊಂದು ಅಕೌಂಟೆಬಿಲಿಟಿ ಇರುತ್ತೆ. ಆ್ಯಂಡ್ ನನಗೂ ಕೂಡ ಏನೋ ಒಂದು ಕ್ಲಿಯರ್ ಮಾಡಿರ್ತಾ ಇದ್ದೀನಿ, ಡೇ ಬೈ ಡೇ ಇಂಪ್ರೂವ್ಮೆಂಟ್ಸ್ ಇದೆ ಅನ್ನೋದು ನನಗೂ ಒಂದು ಚೆಕ್ ಲಿಸ್ಟ್ ಥರ ಇರುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.